ನಿಮ್ಮ ಪಕ್ಷ ಟಿಕೆಟ್ ಯಾರಿಗೆ ಬೇಕು? ನಮ್ಮವ್ವ ಯಾವತ್ತು ನಿಮ್ಮ ಪಕ್ಷ ಬಿಟ್ರೋ ಆವತ್ತೇ ನಮ್ಗೆ ಇದ್ರ ಮ್ಯಾಗ ಆಸೆ ಉಂಟಾಯ್ತು. ಈಗೇನಿದ್ರು ನಮ್ಮ ಸ್ನೇಹ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ತಾರೆ. ನಮ್ಮ ಸ್ನೇಹ ಅವ್ರಿಗೆಲ್ಲಕ್ಕೆ ಹಣ ಬೇಡ, ಸುಳ್ಳಿನ ಭರವಸೆನೂ ಬೇಡ. ನಮ್ಮೊಬ್ಬನ ಹೆಸರಿದ್ರೆ ಸಾಕು. ಏ ರಾಧಾ, ಅದೇಂಗ್ ನಮ್ಮೊಬ್ಬನ ಮುಂದೆ ಗೆಲ್ತೀಯೋ ನಾನು ನೋಡೇ ಬಿಡ್ತೀನಿ. ಬಂಗಾರಮ್ಮನ ಸೊಸೆ ಸ್ನೇಹ ಅವರಿಗೆ, ಬಂಗಾರಮ್ಮನ ಸೊಸೆ ಸ್ನೇಹ ಅವರಿಗೆ, ಬಂಗಾರಮ್ಮನ ಸೊಸೆ ಸ್ನೇಹ ಅವರಿಗೆ. ಇವ್ರಿನ್ ಮ್ಯಾಕೆ ಬರೀ ಬಂಗಾರಮ್ಮನ ಸೊಸೆ ಅಲ್ಲ, ಪಂಚಾಯಿತಿ ಅಧ್ಯಕ್ಷೆ ಸ್ನೇಹ. ಏನ್ ನೋಡ್ತಾ ಇದ್ದೀರ ಹೇಳಿ ಅಂದ್ರೆ? ಹೌದು ಮವಯ್ಯ, ಬರ್ತಾರ ಎಲೆಕ್ಷನ್ ಆಗೆ ರಾಧನ್ ವಿರುದ್ಧ ನಮ್ಮವ್ವನ ಸ್ಥಾನದಾಗೆ ಸ್ನೇಹ ಅವ್ರು ನಿಲ್ತಾವ್ರೆ. ಈ ಮುಸ್ರೆ ಆಫೀಸರು ನಮ್ ರಾಧನ್ ವಿರುದ್ಧ ನಿಲ್ತಾವಳ? ಏನ್ ಹೇಳಿ ಅಂದ್ರೆ ಇದೆಲ್ಲ ಈಗಿರೋ ಪರಿಸ್ಥಿತಿನಲ್ಲಿ ಇದೆಲ್ಲ ಬೇಕಾ? ಸ್ನೇಹ, ಏನಮ್ಮ ಇದೆಲ್ಲ? ಅದ್ಯಾಕ್ ಮಾವಯ್ಯ ಗಾಬರಿ ಬೀಳ್ತಿದ್ದೀರಾ? ಈಗಿರೋ ಪರಿಸ್ಥಿತಿ ಅಂದ್ರೆ ಏನಾಗೈತೆ? ಬಸ್ರಿ ಹೆಂಗ್ಸಲ್ಲೇನಪ್ಪ, ಇಂಥ ಟೈಮ್ನಾಗೆ ಯಾಕೆ ಸುಮ್ಕೆ ವಾಟರ್ ತಗೋಬೇಕು ಅಂತ ಗಂಗಾಧರಪ್ಪಿ ಹೇಳ್ತಾಳೆ. ಇದು ಒತ್ತಡದ ಪ್ರಶ್ನೆ ಅಲ್ಲವ, ನಮ್ಮ ಅವ್ವನ ಗೌರವದ ಪ್ರಶ್ನೆ. ಇವ್ರು ನಿಲ್ಲೇಬೇಕು, ಗೆಲ್ಲೇಬೇಕು. ಯಾರಿಗೆ ಯೋನ್ ಅನಿಸ್ತಾ ಇತ್ತೋ ಗೊತ್ತಿಲ್ಲ, ಆದ್ರೆ ನೀನ್ ಎಲೆಕ್ಷನ್ ನಿಂತಿರೋದು ಸಿಯಾನೆ ಖುಷಿ ಆಯ್ತೈತೆ. ನಾಟ್ಯ ಪುಟ್ಟಮೆ, ನನಗೆ ಪುಟ್ಟವ್ವ ಎರಡನೇ ತಾಯಿ ಅವ್ರು ಹೇಳ್ದಂಗೆ ಕೇಳ್ತೀನಿ ಅಂತಿದ್ರು. ಗುಟ್ಟೆ ಬಿಟ್ಕೊಳ್ಳಿಲ್ಲ. ಇದನ್ನ ಯಾವಾಗ ನಿರ್ಧಾರ ಮಾಡಿದ್ರು ಗೊತ್ತಿಲ್ಲ ನೋಡಿ ನಮ್ಗೆ. ಇವ್ರು ನನ್ಗೆ ಹೇಳ್ದೇನೆ ನಿರ್ಧಾರ ತಗೊಂಡಿದ್ದಾರೆ. ನನಗ್ ಗೊತ್ತಾಗಿದೆ ಪಾರ್ಟಿ ಆಫೀಸ್ಗೆ ಹೋದ್ಮೇಲೆ ಗೋಪಾಲಪ್ಪ. ತಮಾಷೆ ಮಾಡ್ಬೇಡಿ ಅಧ್ಯಕ್ಷರೇ, ಓದಕ್ ಬರ್ದಿರೋರೆಲ್ಲ ಎಲೆಕ್ಷನ್ ನಿಂತ್ಕೊಂಡು ಜನರ ಸೇವೆ ಮಾಡ್ತಾರಾ? ಕಂಟಿ ಓದು ಬರಹ ಗೊತ್ತಿಲ್ಲ, ಅನಕ್ಷರಸ್ಥ ಅಂತ ಮನವರಿಕೆ ಮಾಡ್ತಿದ್ದೀನಿ. ನಾನು ನಿನ್ಗೆ ನೋವು ಮಾಡ್ಬೇಕು ಅಂತ ಹಾಗೆ ಹೇಳಿಲ್ಲ ಕಂಟಿ, ನನ್ ವಿರುದ್ಧ ನಿಲ್ಲೋ ತಾಕತ್ತಿದೆ ಅಂದಲ್ಲ, ಅದಕ್ಕೆ ಹಾಗೆ ಹೇಳಿದೆ ಅಷ್ಟೇ. ಹೌದು, ನೀನ್ ನಿಲ್ಲಿಲ್ಲ ಅಂದ್ರೆ ಬೇರೆ ಯಾರು ನಿಲ್ತಾರೆ? ನನ್ನ ಬಂಗಾರನ ಸ್ಥಾನದಾಗೆ ಸ್ನೇಹ ಅವ್ರು ನಿಲ್ತಾರೆ. ನನ್ನ ಬಂಗಾರನ ಕುರ್ಚಿಗೆ ಅದರದೇ ಆದಂಥ ಘನತೆ ಅದೇ. ಅದನ್ನ ಉಳಿಸ್ಬೇಕಂದ್ರೆ ಸರಿಯಾದ ವ್ಯಕ್ತಿ ನೀವೇ. ಡ್ಯಾಡಿ, ಏಯ್ ಯಾಕೆ ಹಂಗೆ ಕಿರ್ಚ್ಕೊತಿದ್ಯಾ? ನಿಮ್ಮ ಮಮ್ಮಿಗೆ ಏನಾರ ಆಯ್ತಾ? ಅಯ್ಯೋ, ಮಮ್ಮಿ ವಿಷಯ ಹಂಗಿರ್ಲಿ, ನಿಂತ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ನಿನ್ನ ವಿಷಯನ ಹಂಗಿರ್ಲಿ. ಒತ್ತಾರಿಂದ ಎಲ್ಲ ಹೋಗಿದ್ದೆ, ಫೋನ್ ಮಾಡ್ರೆ ಫೋನ್ ತೆಗಿತಲ್ವಂತ ಅದನ್ನೇ ಹೇಳಕ್ ಬಂದೆ ಡ್ಯಾಡಿ. ಇನ್ಮ್ಯಾಕೆ ನೀನು ನನ್ಗೆ ಖಾಲಿ ಪಲಾವು ಕೆಲ್ಸಕ್ ಬರ್ದವನು ಅಂದೆಲ್ಲ ಹೇಳಂಗಿಲ್ಲ. ಯಾಕಪ್ಪ, ಮಾಲೆ ಏನಾರು ಆಗ್ತಿದ್ಯಲ್ಲ? ಅಯ್ಯೋ, ಅದೆಲ್ಲ ಏನು ಇಲ್ಲ ಡ್ಯಾಡಿ. ಇನ್ಮ್ಯಾಕೆ ನಿನ್ ಮಗ ಖಾಲಿ ಕೊರೋನಲ್ಲ, ಕೆಲ್ಸಕ್ ಸೇರ್ಕೊಂಡಿವ್ನಿ. ಏನ ಕೆಲ್ಸಕ್ಕ? ನಿನ್ಗೆ ಅವಲ್ಲ ಕೆಲಸ ಕೊಟ್ಟರ ಅಟ್ಕಸ್ಬಿ. ಅದೇ ಮತ್ತೆ ಈಗ
ಹಂಗೆಲ್ಲ ಹೇಳ್ಬೇಡ ಡ್ಯಾಡಿ ನನ್ಗೂ ತಲೆ ಅದ. ಸುಮ್ಕೆ ಅಂದಕಲ್ಲ ದಿಟ್ವಾಲು ಕೆಲಸ ಸಿಕ್ಕೈತಿಲ್ಲ. ಹ್ಞೂ ಡ್ಯಾಡಿ, ನಿನ್ ಮ್ಯಾಕಣಗ್ಲು ನಂಗೆ ಕೆಲಸ ಸಿಕ್ಕೈತೆ. ಬೆಳಿಗ್ಗೆ ಇಂಟರ್ವ್ಯೂಗೆ ಹೋಗಿದ್ದೆ, ಅದಕ್ಕೆ ಫೋನ್ ತೆಗಿಯಕ್ಕಾಗ್ಲಿಲ್ಲ. ಡ್ಯಾಡಿ, ತಿಂಗಳಿಗೆ 25,000 ಸಂಬಳ. ಹೋಯ್ತಾ ಹೋಯ್ತಾ ಇನ್ನೂ ಹೆಚ್ಚಾಯ್ತದಂತೆ. ಡ್ಯಾಡಿ, ಆಶೀರ್ವಾದ ಮಾಡಿ ಡ್ಯಾಡಿ. ಸಾನೇ ಖುಷಿ ಆಯ್ತು ಕಲ. ನೀನು ಎಲ್ಲಿ ನಿಮ್ಮ ಮೌನಂಗೆ ಮಾತಾಡ್ಕೊಂಡು ತಿರುಗಾಡ್ಕೊಂಡಿರ್ತೀಯ ಅಂದ್ಕೊಂಡಿದ್ದೆ. ನನ್ನ ಮಗ ಅಂತ ನೀರು ಪೂಸ್ಬಿಟ್ಟಕ್ಕಲ್ಲ. ಅಂತೂ ಅನ್ನಕ್ಕೊಂದು ದಾರಿ ಮಾಡ್ಕೊಂಡಲ್ಲ, ಸಾನೇ ಖುಷಿ ಆಯ್ತು ಕಲ. ಕೆಲಸ ಸಿಕ್ದೇಟ್ಗೆ ನಿನ್ಗೆ ಫಸ್ಟ್ ಹೇಳುಮ ಅಂತ ಓಡೋಡ್ ಬಂದೆ ಡ್ಯಾಡಿ. ಪರವಾಗಿಲ್ಲ ಕಲ, ಅಪ್ಪನ ಮ್ಯಾಗೆ ಈಟೊಂದು ಅಭಿಮಾನ ಮಾಡಿಕೊಂಡಿದ್ಯಲ್ಲ. ನೋಡು, ಮದ್ದು ಕೊಡೋಕ್ಕೆ ಪುಟ್ಟಮ್ಮಿ ನಿಂಗಮ್ಮನ ಮನೆಗೆ ಹೋಗೋಳೆ. ಇನ್ನೇನು ಬಂದ್ಬಿಡ್ತಾಳೆ. ಬಂದ ತಕ್ಷಣ ಅವಳ ಕಾಲ್ಗೂ ಬಿದ್ದು ಆಶೀರ್ವಾದ ತಗೋ ಮಗನೆ. ಸರಿ ಡ್ಯಾಡಿ. ಡ್ಯಾಡಿ, ಯಾಕೋ ಸ್ಯಾನೆ ಹೊಟ್ಟೆ ಹಸಿತೈತೆ, ತಿನ್ನಕ್ಕೆ ಏನಾರ ಕೊಡು ಡ್ಯಾಡಿ. ಮನೆನಾಗೆ ಅಡುಗೆ ಆಯ್ತೋ ಇಲ್ವೋ ಗೊತ್ತಿಲ್ವಲ್ಲೋ. ಯಾಕೆ ಡ್ಯಾಡಿ, ಯಾರು ಅಡುಗೆ ಮಾಡಿಲ್ವಾ? ಅದು ಗಂಗಾಧರಪ್ಪ ಸ್ನೇಹಿಗೆ ಅಂತ ಮನೆಯಾಗ ಅಡುಗೆ ಮಾಡಿದ್ದ. ನಾವು ಮೆಸ್ನಾಗೆ ತಿನ್ಕೊಂಬಿಟ್ವಿ. ಮೆಸ್ನಾಗೂ ಎಲ್ಲ ಖಾಲಿ ಆಗೋಯ್ತಾಗಲ್ಲ. ಹಂಗ ಗಂಗಾಧರಪ್ಪ ಮಾಡಿರೋ ಅಡುಗೆ ಮಿಕ್ಕಿದ್ರೆ ಅದನ್ನೇ ತಗೋಬಾ ಡ್ಯಾಡಿ. ನಂಗೆ ಸ್ಯಾನೆ ಹೊಟ್ಟೆ ಹಸಿತದೆ. ನೋಡ್ತೀನಿ ಇರಲ್ಲ, ಏನಾರ ಉಳಿದೈತಾನೆ.